ನೋಡಿ, ನೀರು ಹಾಕಿ ಕಲಸಿದ್ರೆ ಈ ಥರ ಇರುತ್ತೆ. ಇನ್ನೂ ನೀರು ಹಾಕಿನೂ ಕೂಡ ಕಲಿಸ್ಕೋಬಹುದು. ಬಾಳೆಕಾಯಿ ನೀರಲ್ಲದೆ ಆವಿಲಿ ಹಾಗೆ ಬೇಯಿಸಿಟ್ಕೊಂಡಿದ್ದೀನಿ. ನೀರಲ್ಲಿ ಬೇಕಿದ್ದರೂ ಬೇಯಿಸ್ಕೋಬೋದು. ಇದ್ರದ್ದು ಸಿಪ್ಪೆ ಬರುತ್ತೆ, ಆಮೇಲೆ ತಕ್ಕೊಳ್ಳೋಣ. ಇದಕ್ಕೆ ಉಪ್ಪು, ಹುಣಸೆಹಣ್ಣು ಮತ್ತು ಸ್ವಲ್ಪ ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಬೇಕಾದಷ್ಟು ಒಂದೇ ಒಂದು ತೊಟ್ಟು ಎಣ್ಣೆ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ತೆಂಗಿನಕಾಯಿ ಹಾಕ್ಕೊಂಡು ರುಬ್ಕೋಬೇಕು. ಬಾಳೆಕಾಯಿ ಕೊನೆಯಲ್ಲಿ ಹಾಕ್ಕೊಳ್ಳೋಣ, ಮಿಕ್ಕಿದ್ದೆಲ್ಲ ಮೊದಲು ಹಾಕ್ಕೊಳ್ಳೋಣ. ಈಗ ಇದು ಪುಡಿಯಾಗಿದೆ. ಇದು ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀವಿ. ಇದನ್ನು ಇವಾಗ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ. ನೋಡಿ, ಈ ಥರ ರುಬ್ಕೊಂಡ್ರೆ ಸಾಕು. ಸಾಸಿವೆ ಕರಿಬೇವಿಂದು ಒಗ್ಗರಣೆ ಹಾಕ್ತಾಯಿದ್ದೀನಿ. ಬೇಕಿದ್ದರೆ ಇದಕ್ಕೆ ಇನ್ನೂ ನೀರಾಗಿ ಹಾಕ್ಕೊಂಡು ಕಲಿಸ್ಕೋಬಹುದು. ಬೇರೆದಕ್ಕೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಟ್ರೈ ಮಾಡ್ಬೋದು.